ಧನ್ಯವಾದಗಳು ಸಭಾಪತಿಗಳೇ. ಚುಕ್ಕೆ ಗುರುತಿನ ಪ್ರಶ್ನೆ 447 ಮಾನ್ಯ ಕೃಷಿ ಸಚಿವರಿಗೆ. ಉತ್ತರವನ್ನು ಒದಗಿಸಲಾಗಿದೆ. ಉತ್ತರವನ್ನ ಒದಗಿಸಲಾಗಿದೆ. ಈ ಉತ್ತರದಲ್ಲಿ ಈ ಕೃಷಿ ಹೊಂಡಗಳನ್ನು ನಿರ್ಮಿಸಲು ಕಳೆದ 3 ವರ್ಷಗಳಲ್ಲಿ ಸರ್ಕಾರ ಮಾಡಿರುವ ವೆಚ್ಚ ಎಷ್ಟು ಅಂತ ಕೇಳಿದೀವಿ. ಅದರಲ್ಲಿ 21, 22, 22, 23ರಲ್ಲಿ ಯೋಜನೆ ಚಾಲ್ತಿಯಲ್ಲಿಲ್ಲ ಅಂತ ಹೇಳಿದ್ರು. ಆಗ ಚಾಲ್ತಿಯಲ್ಲಿ ಇಲ್ಲದೆ ಇದ್ದಾಗ ಈ ವರ್ಷದಲ್ಲಿ 6601 ಅಂತ ತೋರಿಸ್ತಾ ಇದೆ ಸಭಾಪತಿಗಳೇ. ಹಾಗಾಗಿ ಇದನ್ನ ಎಲ್ಲೆಲ್ಲಿ ಮಾಡಿದ್ದಾರೆ ಅನ್ನುವಂತ ವಿವರಗಳಿದೆ. ಆದ್ರೆ ಈ ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡಿದಾಗ ಕೊಡುವಂತ ಸಬ್ಸಿಡಿ ಹಣವನ್ನು ಕೊಟ್ಟಿದ್ದಾರೆ. ಕೊಟ್ಟ ನಂತರ ಈ ನಂದು ಮುಖ್ಯವಾದಂತಹ ಪ್ರಶ್ನೆ ಇದ್ದಿದ್ದು, ಕೃಷಿ ಹೊಂಡಗಳ ನಿರ್ಮಾಣದ ಸಮಯದಲ್ಲಿ ಆ ನಿರ್ಮಿಸಿಕೊಳ್ಳುವಂತ ರೈತರಿಗೆ ಮುನ್ನೆಚ್ಚರಿಕೆಯ ಕ್ರಮವನ್ನ ಏನ್ ತಗೋಬೇಕು ಅನ್ನುವಂಥದ್ರ ಬಗ್ಗೆ ಇಲ್ಲ. ಅದು ಏನ್ ಕೊಟ್ಟಿದ್ದೀರಿ ಅನ್ನುವಂಥದ್ದು ನನಗೆ ಬೇಕು. ಯಾಕೆ ಅಂತಂದ್ರೆ ಕೃಷಿ ಹೊಂಡ ನಿರ್ಮಾಣ ಮಾಡುವಂತದ್ದು ಕೊಟ್ಟಂತದ್ದು ಯಾವುದರಲ್ಲೂ ಕೂಡ ಕೃಷಿ ಹೊಂಡದ ನಂತರ ಏನ್ ಸಮಸ್ಯೆ ಅನ್ನುವಂಥದ್ದನ್ನು ಹೇಳಿಲ್ಲ ಅವರು. ಕೃಷಿ ಹೊಂಡ ಮಾಡತಕ್ಕಂಥದ್ದು ರೈತರ ಜೊತೆ ಸಂಪೂರ್ಣವಾಗಿ ನಮ್ಮ ಸ್ಥಳೀಯ ಅಧಿಕಾರಿಗಳು ಅಲ್ಲಿಯ ಸಮಸ್ಯೆಯನ್ನ ಚರ್ಚೆ ಮಾಡಿ ಈಗ ತಂತಿ ಬೇಲಿನೂ ಸಹ ಅಳವಡಿಸ್ತಕ್ಕಂಥ ತೀರ್ಮಾನವನ್ನ ಸರ್ಕಾರ ತಗೊಂಡಿದೆ. ಅದಕ್ಕೂ ಸಬ್ಸಿಡಿಯನ್ನ ಕೊಡ್ತೀವಿ. ಬೇರೆ ಇದಕ್ಕೆ ನಾವು ಹೆಚ್ಚು ಸಬ್ಸಿಡಿ ಇದೆ, 80%, 90% SC/STಗೆ. ತಂತಿ ಬೇಲಿಗೆ ಮಾತ್ರ 40%, 50% ಇದೆ. ಸೊ ಯಾರಾದ್ರೂ ಮಕ್ಕಳುಗಳು ಹೋದಾಗ ಅಥವಾ ಬೇರೆ ಯಾರಾದ್ರೂ ಹೋದಾಗ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತಂತಿ ಬೇಲಿಯನ್ನ ಅಳವಡಿಸಿ ಈಗ ಎಲ್ಲ ರೋಡ್ ಮಾಡಿದ್ರೆ ರೋಡಲ್ಲೂ ಆಕ್ಸಿಡೆಂಟ್ ಆಗುತ್ತೆ. ಭೋಜೇಗೌಡ್ರೆ ಅಧ್ಯಕ್ಷರು, ರೋಡ್ ಮಾಡಿದ್ರೆ ಹೊಸ ರೋಡ್ ಮಾಡಿದ್ರೆ ಸ್ಪೀಡಲ್ಲಿ ಹೋಗಿ ಆಕ್ಸಿಡೆಂಟ್ ಆಗುತ್ತೆ. ಹಳೆ ರೋಡ್ ಆದ್ರೆ ಜರ್ನಿ ಆಗಲ್ಲ ಅಂತ. ಎಲ್ಲಕ್ಕೂ ಒಂದೊಂದು ನೆಗೆಟಿವ್ ಪಾಸಿಟಿವ್ ಇರುತ್ತೆ. ದಯಮಾಡಿ ಸೊ ನಾವು ಏನು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕೋ ಅದನ್ನ ತಗೊಂಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಹೊಸದಾಗಿ ಆಗ್ತಕ್ಕಂಥ ಕೃಷಿ ಹೊಂಡಗಳಲ್ಲೂ ಸಹ ಸುತ್ತ ತಂತಿ ಬೇಲಿನ ಹಾಕಿ ಯಾರಿಗೂ ತೊಂದರೆ ಆಗದಂಗೆ ನೋಡ್ಕೊತಾ ಇದ್ದೀವಿ. ಕಳೆದ 3 ವರ್ಷ ಇದನ್ನ ಕೃಷಿ ಹೊಂಡ ತಮ್ಮದೇ ಸರ್ಕಾರ ಇದ್ದಾಗ ನಿಲ್ಲಿಸಿದ್ರು. ಕಳೆದ ವರ್ಷ ನಾವು ಕೃಷ್ಣ ಬೈರೇಗೌಡರಿಂದ 2013ರಿಂದ 2018ವರೆಗೂ ನಾವು ಬಹಳ ವ್ಯಾಪಕವಾಗಿ ಮಾಡಿದ್ದೋ. ಅದಾದ್ಮೇಲೆ 5 ವರ್ಷ ನಮಗೆ ಇಲ್ಲದೆ ಇರೋದ್ರಿಂದ ಈಗ ಮತ್ತೆ ಕಮೆನ್ಸ್ ಮಾಡಿದ್ದೀವಿ. ಕಳೆದ ವರ್ಷ 6601 ಮಾಡಿದ್ದೀವಿ. ಬೇರೆ PMKSYನಲ್ಲಿ ಮತ್ತು ನರೇಗಾದಲ್ಲಿ ಅದರಲ್ಲೂ ಸಹ ಮಾಡಿದ್ದೀವಿ. ಈ ವರ್ಷ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಇನ್ನೊಂದು ಹೊಸದಂದ್ರೆ ನಾವು ಮೊದಲು 106 ತಾಲೂಕು ಮಾತ್ರ ಇದ್ದು 21 ಜಿಲ್ಲೆಗೆ. ಇದಕ್ಕೆ ಈ ಬಾರಿ ಇಡೀ ರಾಜ್ಯದ ಮತ್ತು ನೀರಾವರಿ ಇರೋಂಥ ಟೈಲ್ಯಾಂಡ್ಗಳಲ್ಲೂ ಮಾಡಬೇಕು ಅನ್ನೋ ತೀರ್ಮಾನವನ್ನ ನಮ್ಮ ಮುಖ್ಯಮಂತ್ರಿಯವರು ಕ್ಯಾಬಿನೆಟ್ ಅಲ್ಲಿ ಎಲ್ಲರೂ ತೀರ್ಮಾನ ತಗೊಂಡು ಇಡೀ ರಾಜ್ಯದ ಎಲ್ಲಾ ತಾಲೂಕು ಎಕ್ಸ್ಪೆಂಡ್ ಮಾಡ್ತಾರೆ. ಮಾನ್ಯ ಸಭಾಪತಿಗಳ ಇನ್ನೊಂದೇ ಒಂದು ಪ್ರಶ್ನೆ ನೋಡಿ. ಇವರು ಬೇಲಿ ಹಾಕಿದೀವಿ ಅಂತ ಹೇಳ್ತಾರೆ. ನನ್ನ ಕೈನಲ್ಲಿರುವಂತಹ ವರದಿ ಪ್ರಕಾರ ರಾಜ್ಯದಲ್ಲಿ ಹತ್ತತ್ರ 100 ಜನ ಬಲಿ ಆಗ್ತಾ ಇದ್ದಾರೆ ಇದಕ್ಕೆ ಒಂದು ವರ್ಷದಲ್ಲಿ. ಹಾಗೇನೆ ಸಣ್ಣ ಮಕ್ಕಳಿಗೂ ಕೂಡ ಇದು ಯಾವುದೇ ರೀತಿಯಾದಂತಹ ಎಚ್ಚರಿಕೆಯ ಕ್ರಮಗಳಿಲ್ಲ. ಹಾಗಾಗಿ ನನ್ನ ವಿನಂತಿ ಏನು ಅಂತಂದ್ರೆ ಸರ್ಕಾರಕ್ಕೆ ಈ ಕೃಷಿ ಹೊಂಡ ನಡೆದಾಗ ಒಂದು ಆಪ್ ಅನ್ನ ಮಾಡಬೇಕು. ಆಪ್ ನಲ್ಲಿ ನಾನು ಕೃಷಿ ಹೊಂಡ ಮಾಡಿದೀನಿ ಅಂತ ಅಪ್ಲೋಡ್ ಮಾಡುವಂತ ವ್ಯವಸ್ಥೆ ತರಬೇಕು. ಹಾಗೇನೆ ಅದಕ್ಕೆ ಬೇಲಿ ಮಾಡಿದೀನಿ ಅನ್ನುವಂಥದ್ದು ಆಗಬೇಕು. ಇದಕ್ಕೊಂದು ಏಜೆನ್ಸಿ ಬೇಕು ಇದನ್ನ ಸರಿಯಾಗಿ ಪರಿಶೀಲನೆ ಮಾಡೋದಕ್ಕೆ. ಹಾಗೇನೆ ತುಂಬಾ ಜನ FPOಗಳಿದೆ, ರೈತ ಸೇವಾ ಸಂಸ್ಥೆಗಳಿವೆ. ನಿಯಮಿತವಾಗಿ ಸಭೆನ ಮಾಡಿ ಅವರಲ್ಲೇ ಎಚ್ಚರಿಕೆ ಮೂಡಿಸುವಂತ ಕೆಲಸವನ್ನ ಮಾಡಬೇಕು. ಹಾಗೆ ಬೋರ್ಡ್ಗಳ ಡಿಸ್ಪ್ಲೇ ಮಾಡಬೇಕು. ನಾನು ಕೃಷಿ ಹೊಂಡಗಳ ಭೇಟಿ ಕೊಟ್ಟಿರುವಂತಹ ಜಾಗದಲ್ಲಿ ಎಲ್ಲೂ ಬೋರ್ಡಿನ ಡಿಸ್ಪ್ಲೇ ಇರಲಿಲ್ಲ. ಹಾಗಾಗಿ ಪಾಲಿಥೀನ್ ಬ್ಯಾಗ್ಗಳನ್ನು ಉಪಯೋಗಿಸ್ತಾರೆ. ಪಾಲಿಥೀನ್ ಬ್ಯಾಗ್ಗಳು ಜಾರಿಕೆಗೆ ಕಾರಣ ಆಗುತ್ತೆ. ಇದಕ್ಕೂ ಕೂಡ ಒಂದು ವ್ಯವಸ್ಥೆ ತಂದು ಫ್ಲೋರೋಸೆಂಟ್ ಸ್ಟ್ರಿಪ್ಗಳನ್ನು ಹಾಕಿದ್ರೆ ಈ ರೀತಿ ಸಾವುಗಳನ್ನ ತಡೆ ಹಿಡಿಬಹುದು ಅಂತ ನನ್ನ ಸರ್ಕಾರಕ್ಕೆ ನನ್ನ ಸಲಹೆ. ಮಾನ್ಯ ಸಭಾಪತಿಗಳೇ, ಎಲ್ಲ ಕಡೆ ಬೋರ್ಡ್ ಹಾಕಿದೀವಿ. ಅದು ಕಂಪಲ್ಸರಿ ಬೋರ್ಡ್ ಹಾಕ್ತೀವಿ. ಎಲ್ಲರೂ ಆಗ್ತಾ ಇದ್ರೆ ಅವ್ರಿಗೆ ಸೂಚನೆ ಕೊಡ್ತೀವಿ. ಮತ್ತೆ ಅವ್ರು ಹೇಳ್ದಂಗೆ ಅವ್ರ ಸಲಹೆಗಳನ್ನ ಒಂದು ಆಪ್ ಅನ್ನು ಕ್ರಿಯೇಟ್ ಮಾಡಿ ಮತ್ತೆ ಎಲ್ಲ ಕೃಷಿ ಹೊಂಡ ಎಷ್ಟು ಮಾಡ್ತೀವಿ, ಎಷ್ಟು ತಾಲೂಕಿದೆ ಎಲ್ಲವೂ ಡಿಸ್ಪ್ಲೇ ಆಗ್ತದೆ ತಾಲೂಕಿನಲ್ಲೂ. ಆದ್ರೆ ಇನ್ನೂ ಅವ್ರು ಏನೇನು ಹೇಳಿದಾರೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ.